ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ಎಲ್ಲ ವೈದ್ಯಾಧಿಕಾರಿಗಳೇ ಹಾಗೂ ಗ್ರಾಮ ಪಂಚಾಯತಿ ಸಿಬ್ಬಂದಿಯವರೇ ಹಾಗೂ ಎಮ್ಮನಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಾರ್ವಜನಿಕರೇ, ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಆವರಣದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮವನ್ನ ಗಿವರ್ಲಿ ಕೇರ್ ಫೌಂಡೇಶನ್ ಅವರು ಹಮ್ಮಿಕೊಂಡಿದ್ದಾರೆ. ಇದು ತುಂಬಾ ಉತ್ತಮವಾದ ಕಾರ್ಯಕ್ರಮ. ಯಾಕಂದ್ರೆ ಎಲ್ಲಾರ್ಗು ಏನಿಲ್ಲ ಅಂದ್ರೂ ನಡೆಯುತ್ತೆ. ಉತ್ತಮ ಆರೋಗ್ಯ ಅನ್ನೋದು ತುಂಬಾ ಒಂದು ಇಂಪಾರ್ಟೆಂಟ್ ಈಗಿನ ಕಾಲದಲ್ಲಿ. ಅದ್ರಲ್ಲೂ ಇವಾಗ ತುಂಬಾನೇ ಆರೋಗ್ಯ ಸಮಸ್ಯೆಗಳು ಬರ್ತಾ ಇದೆ. ಇವಾಗ ವಯಸ್ಸಿನ ಮಿತಿ ಇಲ್ದಿರಾನೆ ಚಿಕ್ಕ ಮಕ್ಳಿಂದ ದೊಡ್ಡವ್ರವರೆಗೂ ಎಲ್ಲರಿಗೂ ಸಹ ಯಾವುದೇ ಒಂದ್ ರೀತಿಯಾದಂತ ಕಾಯಿಲೆಗಳು ಬರ್ತಾ ಇದೆ. ಅದಕ್ಕೆ ನಾವು ಇಲ್ಲಿ ಹಳ್ಳಿ ಕಡೆ ತುಂಬಾ ದೊಡ್ಡ ದೊಡ್ಡ ಆಸ್ಪತ್ರೆಗಳು, ತುಂಬಾ ಸವಲತ್ತುಗಳು ಇವಾಗ ಇವ್ರು ಏನೆಲ್ಲ ಮಾಡ್ತಾ ಇದ್ದಾರೆ, ಎಕೋ ಆಗ್ಬೋದು, ಮತ್ತೆ ಏನ್ ಮಾಡ್ತಾರೆ, ಸ್ಕ್ಯಾನಿಂಗ್ ಆಗ್ಬೋದು, ಎಕೋ ಆಗ್ಬೋದು. ಇವಾಗ ಹಾರ್ಟ್ಗೆ ತೋರ್ಸ್ಬೇಕು ಅಂದ್ರೆ ನಾವು ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಿಗೆ ಹೋಗಿ ಗಂಟೆಗಟ್ಲೆ ಏನದು ವೆಯ್ಟ್ ಮಾಡಿ ತೋರ್ಸ್ಕೊಳ್ಳೋಂತ ಪರಿಸ್ಥಿತಿ ಈಗಿನ ಕಾಲದಲ್ಲಿ ಇದೆ. ಅಂತದ್ರಲ್ಲಿ ಇವರು ಗಿವರ್ಲಿ ಫೌಂಡೇಶನ್ ಅವರು ಎಲ್ಲಾ ವೈದ್ಯಾಧಿಕಾರಿಗಳನ್ನ ತಂಡದವ್ರನ್ನ ನಮ್ಮ ಒಂದು ಗ್ರಾಮ ಪಂಚಾಯತಿ ಹಂತಕ್ಕೆ ತಗೊಂಡ್ಬಂದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನ ಏರ್ಪಡಿಸಿರ್ತಾರೆ. ಅದಕ್ಕೋಸ್ಕರ ನಾನು ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ನಾನು ವೈಯಕ್ತಿಕವಾಗಿ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಹಾಗೂ ಎಲ್ಲರೂ ಈ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತೀನಿ. ನನ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ಇಮ್ರಾನ್ ಖಾನ್, ಅಸೋಸಿಯೇಟ್ ಕನ್ಸಲ್ಟೆಂಟ್ ನಾರಾಯಣ ಹಾರ್ಟ್ ಸೆಂಟರ್, SDMC ತಮಕ ಕೋಲಾರ್. ಇವತ್ತು ಹೇಳೋದು ಎರಡು ಮುಖ್ಯ ವಿಷಯಗಳೇನೆಂದ್ರೆ, ಫಸ್ಟ್ ಧನ್ಯವಾದಗಳು ಯಾರಿಗಂದ್ರೆ ಈ ಊರಿನ ಪಂಚಾಯತಿನ ಅಧ್ಯಕ್ಷರಾದರೂ ಈ ಪ್ರೋಗ್ರಾಮ್ ನ ಫ್ರೀಯಾಗಿ ಕ್ಯಾಂಪ್ ನಡೆಸ್ತಾ ಇದಾರಲ್ಲ, ಅವ್ರಿಗೆ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ. ಮತ್ತೆ ಅದ್ರ ಜೊತೆ ಗಿವರ್ಲಿ ಫೌಂಡೇಶನ್ ಅವರು ಕಷ್ಟಪಟ್ಬಿಟ್ಟು ಎಲ್ಲಾ ಜನರಿಗೆ ಶಿಬಿರ ಆರೋಗ್ಯ ತಪಾಸಣೆ ನಡೆಸ್ತಾ ಇದ್ದಾರೆ. ಅದು ಮುಖ್ಯ. ಈ ಶಿಬಿರ ಆರೋಗ್ಯ ತಪಾಸಣೆ ಯಾರಿಗೆ ಮುಖ್ಯ ಅಂದ್ರೆ, ನಿಮ್ಮ ಮನೆ ದೊಡ್ಡವರು, ಅವ್ರಿಗೆ ಶುಗರು, BP ಈ ಕಾಯಿಲೆ ಯಾರಿಗಾದ್ರೂ ಇರ್ಲಿ, ಯಾವ ವಯಸ್ಸಾದ್ರೂ ಇರ್ಲಿ, ಎಲ್ಲರೂ ಬಂದು ಇಲ್ಲಿ ನಿಮ್ಮ ಆರೋಗ್ಯ ಹೇಗಿದೆ ಅನ್ನೋದು ತಿಳಿಸ್ಕೊಳ್ಳೋದು ಮುಖ್ಯ. ಹಾರ್ಟ್ ಅಟ್ಯಾಕ್ ಆಗೋದು ಮುಖ್ಯ ಅಲ್ಲ, ಅದನ್ನ ಹೇಗೆ ತಡೆಗಣಿಸಬೇಕು ಅನ್ನೋದು ಮುಖ್ಯ. ಎಲ್ಲರೂ ಬಂದ್ಬಿಟ್ಟು ನಿಮ್ಮ ಹೃದಯ ಹೇಗಿದೆ ಅನ್ನೋದು ಒಂದು ಚೆಕ್ ಮಾಡಿಸ್ಕೊಳ್ಳಿ. ಅದನ್ನ ಮುಂದಿನವಾಗ್ಲಿ ಹಾರ್ಟ್ ಅಟ್ಯಾಕ್ ಆಗೋ ಮುಂದೆನೆ ಏನೇನು ನೀವು ಮಾಡ್ಬೇಕು ಅನ್ನೋದು ತಿಳಿಸ್ಕೊಳ್ಳಿ. ನಿಮ್ಮ ಶುಗರ್ BP ಕಂಟ್ರೋಲ್ ಇಟ್ಕೊಳ್ಳದೆ ನಿಮ್ಮ ಜೀವನ ಮುಂದೆ ಸ್ವಲ್ಪ ಇನ್ನ ಒಂದು ವಯಸ್ಸು ಜಾಸ್ತಿ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಒಂದ್ಸಲ ಆದ್ಮೇಲೆ ನಿಮ್ಗೆ ವಯಸ್ಸು ನಿಮ್ಮ ಜೀವನವನ್ನೇ ತುಂಬಾ ಕಷ್ಟದಲ್ಲಿರುತ್ತೆ. ಸೊ ಅದನ್ನ ಮಾಡ್ಕೋಬೇಡಿ, ಅದನ್ನ ತಡೆಗಣಿಸಬಹುದು ಮುಖ್ಯ. ಈ ಕಾರ್ಯಕ್ರಮದ ಮೇನ್ ಇಂಪಾರ್ಟೆಂಟ್ ಇದೆ, ಯಾರ್ಯಾರಿಗೆ ಹಾರ್ಟಿನ ತೊಂದರೆ ಇದೆ ಅವ್ರಿಗೆ ಡಿಟೆಕ್ಟ್ ಮಾಡಬೇಕು ಅನ್ನೋದು ಫಸ್ಟ್ ಇಂಪಾರ್ಟೆಂಟ್ ಥಿಂಗು. ಇನ್ನ ಬೇರೆಯವ್ರು ಯಾರಂದ್ರೆ ನಿಮ್ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಸಡನ್ ಹಾರ್ಟ್ ಅಟ್ಯಾಕ್ ಆಗಿ ಯಾರಾದ್ರೂ ಜಲ್ದಿ ತೀರ್ಕೊಂಡಿರೋದ್ರೆ ಅವರು ಎಲ್ಲರೂ ನಿಮ್ ಫ್ಯಾಮಿಲಿಯಲ್ಲೂ ರಿಸ್ಕ್ ಅಲ್ಲಿ ಇರ್ತಾರೆ. ಸೊ ಇಂಥ ಜನರು ಬಂದ್ಬಿಟ್ಟು ಫ್ರೀ ಆಗಿ ನಿಮ್ಮ ಹಾರ್ಟ್ ಅನ್ನು, ಮತ್ತೆ ಹಾರ್ಟೇ ಅಲ್ಲ, ಶುಗರು, BP, ಮೂಳ ತಜ್ಞರು ಬಂದಾರೆ, ಬೇರೆ ಎಲ್ಲಾ ತಜ್ಞರು ಬಂದವ್ರೆ. ಅವ್ರ ಹತ್ರ ಒಂದ್ಸಲ ತೋರ್ಸ್ಕೊಂಡು ನಿಮ್ಮ ಏನಾದ್ರು ಔಷಧಿ ಏನಾದ್ರು ಬರ್ಕೊಟ್ರೆ ಅದನ್ನ ಕರೆಕ್ಟ್ ಆಗಿ ಹೇಗ್ ತಗೊಳ್ಳೋದು ಅನ್ನೋದು ನೀವು ಇದು ಮಾಡ್ಕೊಳ್ಳಿ. ಅರ್ಥ ಆಗ್ತಾ ಇದೆಯಾ? ಮತ್ತೆ ಇನ್ನೊಂದ್ ಮಾತು ಹೇಳಿದ್ರೆ, ಇಲ್ಲೆಲ್ಲ ಉಚಿತವಾಗಿ ಸಿಗ್ತಾ ಇದೆ ನಿಮ್ಗೆ. ನೀವು ಬೇರೆ ಹಾಸ್ಪಿಟಲ್, ಈಗ ಮೇಡಮ್ ಹೇಳಿದ್ರು, ಲೈಕ್ ನೀವು ಹೋಗ್ಬಿಟ್ಟು ಹಾರ್ಟ್ ಡಾಕ್ಟರ್ ಅಲ್ಲ, ಬೇರೆ ಡಾಕ್ಟರ್ ನಿಮ್ಗೆ ಫಸ್ಟ್ ಆಫ್ ಆಲ್ ಸಿಗೋದೇ ಕಷ್ಟ. ಯಾವ ಡಾಕ್ಟರ್ ಎಲ್ಲಿ ಗೊತ್ತಾಗ್ಬೇಕು, ಯಾವ ಡಾಕ್ಟರ್ ತೋರಿಸ್ಬೇಕು ಅದೇ ಒಂದ್ ದೊಡ್ಡ ವಿಷಯ. ಇಲ್ಲಿ ಎಲ್ಲಾ ಬೇರೆ ಸ್ಪೆಷಾಲಿಟಿ ಡಾಕ್ಟರ್ ಬಂದ್ಬಿಟ್ಟು ಫಸ್ಟ್ ತೋರ್ಸ್ಕೊಳ್ಳಿ. ಇನ್ನೊಂದು, ನಿಮ್ಗೆ ಫ್ರೀ ಆಗಿ ಸಿಗ್ತದೆ. ಈಗ ನೀವು ಇಲ್ಲಿ ಮಾಡ್ತಾ ಇರೋ ಪರೀಕ್ಷೆ ಎಲ್ಲ, ಸ್ಕ್ಯಾನ್ ಎಲ್ಲ ಮಾಡಿದ್ರೆ ನಿಮ್ಗೆ 3,000-4,000 ಜೇಬಿಂದ ಖರ್ಚು ಮಾಡ್ಬೇಕು. ಅದು ಫ್ರೀ ಆಗಿ ಆಗ್ತಾ ಇದೆ. ಏನಾದ್ರೂ ಆಂಜಿಯೋಗ್ರಾಮ್ ಮಾಡ್ಬೇಕಾದ್ರೂ, ಸ್ಟೆಂಟ್ ಹಾಕ್ಬೇಕಾದ್ರೂ ನಾವೇ ನಿಮ್ಗೆ ಕರ್ಕೊಂಡೋಗಿ BPL ಕಾರ್ಡ್ ಬರೀದಿರೋರ್ಗೆ ಎಲ್ಲರಿಗೂ
ಫ್ರೀ ಆಗಿ ಆಂಜಿಯೋಗ್ರಾಮ್ ಆಂಜಿಯೋಪ್ಲಾಸ್ಟಿ ಎಲ್ಲ ನಾವೇ ಮಾಡ್ಕೊಟ್ಟು ಆರಾಮಾಗಿ ಮನೆಗೆ ತಲುಪಿಸೋದು ನಾವೇ ನೋಡ್ಕೊಂತೀವಿ. ಸೊ ಎಲ್ಲರಿಗೂ ಶುಗರ್ BP ಮತ್ತೆ ಫ್ಯಾಮಿಲಿಯಲ್ಲಿ ಹಾರ್ಟ್ ಅಟ್ಯಾಕ್ ಆಗಿರೋರು ದಯವಿಟ್ಟು ಬಂದ್ಬಿಟ್ಟು ಈ ಪ್ರೋಗ್ರಾಮ್ ನ ಯುಟಿಲೈಸ್ ಮಾಡ್ಕೊಳ್ಳಿ. ಆಯ್ತಾ? ಥ್ಯಾಂಕ್ ಯು.